ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಶುರುವಾಗಿದೆ. ಮತ್ತೆ ನೀರು ಬಿಡುವಂತೆ ಬೇಡಿಕೆ ಇಡಲಿರೋ ತಮಿಳುನಾಡು ಆಗಸ್ಟ್ ತಿಂಗಳ ನೀರು ಬಿಡುವಂತೆ ತಮಿಳುನಾಡು ಆಗ್ರಹಿಸ್ತಾ ಇದೆ. ಕರ್ನಾಟಕದಿಂದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಪಾಲನೆ ಮಾಡ್ತಾರ. 15 ದಿನಗಳಲ್ಲಿ ತಮಿಳುನಾಡಿಗೆ 4.5 ಟಿಎಂಸಿಗೂ ಹೆಚ್ಚು ನೀರು ಹೋಗಿರತಕ್ಕಂಥದ್ದು, ಹರಿದಿರತಕ್ಕಂಥದ್ದು, ಕುತೂಹಲ ಮೂಡಿಸಿರತಕ್ಕಂಥ ಈಗ CWRC ಸಭೆ. ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ ಕರ್ನಾಟಕ ತಮಿಳುನಾಡು ನಡುವೆ ಮತ್ತೆ ಜಟಾಪಟಿ ಶುರುವಾಗತಕ್ಕಂಥ ಸಾಧ್ಯತೆ ಎದುರಾಗಿದೆ. ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ CWRC ಸಭೆ ನಡೀತಾ ಇದೆ. ಈ ಒಂದು ಸಭೆ ಇದೀಗ ಭಾರಿ ಕುತೂಹಲ ಮೂಡಿಸಿದೆ. ಒಂದು ಕಡೆ ಆಗಸ್ಟ್ ತಿಂಗಳ ನೀರು ಹಂಚಿಕೆಯಂತೆ ಕರ್ನಾಟಕದಿಂದ ಮತ್ತಷ್ಟು ನೀರು ಬಿಡುವಂತೆ ತಮಿಳುನಾಡು ಬೇಡಿಕೆ ಇರತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ CWRC ನೀಡಿರತಕ್ಕಂಥ ಒಂದು ಸೂಚನೆಯಂತೆ ಕರ್ನಾಟಕದಿಂದ ಕಾವೇರಿ ನೀರು ಹರಿದು ಹೋಗ್ತಾ ಇದ್ದು, ಕಳೆದ 15 ದಿನಗಳಲ್ಲೇ ತಮಿಳುನಾಡಿನತ್ತ 4.5 ಟಿಎಂಸಿಗೂ ಹೆಚ್ಚು ನೀರು ಹರಿದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೀಗ ಆಗಸ್ಟ್ ತಿಂಗಳ ಉಳಿದ ಅವಧಿಯ ನೀರೇನಿದೆ, ನೀರಿನ ಬಗ್ಗೆಯೂ ಕೂಡ ತಮಿಳುನಾಡು ಮತ್ತೆ ಬೇಡಿಕೆ ಮುಂದೆ ಇಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗಾದರೆ ಕರ್ನಾಟಕದ ಮುಂದಿರ್ತಕ್ಕಂಥ ಸವಾಲುಗಳೇನು ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ತಮಿಳುನಾಡಿನ ಬೇಡಿಕೆ ಒಂದು ಕಡೆ ಆದರೆ ಕರ್ನಾಟಕದ ಜಲಾಶಯಗಳ ನೀರಿನ ಮಟ್ಟ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಒಳಹರಿವು ಎಷ್ಟಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ರಾಜ್ಯದ ರೈತರ ನೀರಿನ ಅಗತ್ಯತೆ ಏನಿದೆ ಇದನ್ನೆಲ್ಲ ಗಮನಿಸಿ ಈಗ ಇವರು ಕೂಡ ಮಾತನಾಡಬೇಕಾಗತ್ತೆ. ಈಗಾಗಲೇ ಕಾವೇರಿ ಕೊಳ್ಳದಲ್ಲಿ ಮಳೆಯ ಪ್ರಮಾಣ, ಜಲಾಶಯಗಳ ಒಳಹರಿವು ಹಾಗೂ ನೀರಿನ ಸಂಗ್ರಹದ ಪರಿಸ್ಥಿತಿ ಕೂಡ ಬದಲಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಎಷ್ಟು ಪ್ರಮಾಣದ ನೀರು ಬಿಡಬೇಕು ಅಂತಕ್ಕಂಥ ವಿಚಾರ ಈಗ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಕರ್ನಾಟಕ ಈಗಾಗಲೇ CWRC ಆದೇಶ ಪಾಲನೆ ಮಾಡಿದೆ ಅಂತ ಹೇಳಲಾಗ್ತಾ ಇದ್ದು, ಕಳೆದ 15 ದಿನಗಳಲ್ಲಿ 4.5 ಟಿಎಂಸಿಗೂ ಹೆಚ್ಚು ನೀರು ತಮಿಳುನಾಡಿಗೆ ಹರಿದಿದೆ ಈಗಾಗಲೇ. ಹೀಗಾಗಿ ಮತ್ತೆ ನೀರು ಬಿಡುವಂತೆ ಬೇಡಿಕೆ ಬಂದರೆ ಕರ್ನಾಟಕ ಯಾವ ರೀತಿಯ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಇನ್ನು ಕಾವೇರಿ ವಿಚಾರ ರಾಜ್ಯದ ರೈತರು ಹಾಗೂ ಜನರಿಗೆ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಒಂದು ವಿಚಾರ. ತಮಿಳುನಾಡಿನ ಬೇಡಿಕೆಗೆ ಕರ್ನಾಟಕ ಹಾಗಾದ್ರೆ ಒಪ್ಪುತ್ತಾ? ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಈಗಾಗಲೇ ಶುರುವಾಗಿದೆ. ದೆಹಲಿಯಲ್ಲಿರೋ CWMA ಕಚೇರಿಯಲ್ಲಿ ಈ ಒಂದು ಸಭೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಪರವಾಗಿ ಮಹೇಶ್ ಉಪಸ್ಥಿತಿ ಇದ್ದಾರೆ. ರಾಜ್ಯದ ಪರವಾಗಿ ವರ್ಚುವಲ್ ಆಗಿ ತಮಿಳುನಾಡು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಈಗ ಶುರುವಾಗಿದೆ. CWRC ಸಭೆ ಏನಿದೆ, CWRC ಸಭೆ ನಡೀತಾ ಇದೆ. ದೆಹಲಿಯಲ್ಲಿ ಇರತಕ್ಕಂಥ CWMA ಕಚೇರಿಯಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಒಟ್ಟಲ್ಲಿ ಈಗ ಈ ಒಂದು ಸಭೆಯಲ್ಲಿ ಏನಾಗಬಹುದು? ಹಾಗಾದ್ರೆ ಆಗಸ್ಟ್ ತಿಂಗಳ ನೀರಿನ ಬೇಡಿಕೆಯನ್ನ ತಮಿಳುನಾಡು ಮುಂದಿಡ್ತಕ್ಕಂಥ ಸಾಧ್ಯತೆ ಇರಬಹುದು. ಕರ್ನಾಟಕ ತನ್ನ ಜಲಾಶಯಗಳ ಸ್ಥಿತಿ ಹಾಗೂ ನೀರಿನ ಲಭ್ಯತೆಯನ್ನ ವಿವರಿಸತಕ್ಕಂಥ ಸಾಧ್ಯತೆ ಕೂಡ ಇರಬಹುದು. ಈಗಾಗಲೇ ಹರಿಸಿರತಕ್ಕಂಥ ನೀರಿನ ಪ್ರಮಾಣ ಏನಿದೆ, ಆ ನೀರಿನ ಪ್ರಮಾಣದ ಬಗ್ಗೆಯೂ ಕೂಡ ಇಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ನೀರು ಬಿಡ್ತಕ್ಕಂಥ ಕುರಿತು ಸಮಿತಿ ನಿರ್ಧಾರ ಕೈಗೊಳ್ತಕ್ಕಂಥ ಕೂಡ ಸಾಧ್ಯತೆ ಇದೆ. ಈಗಾಗಲೇ ಏನು ಹೇಳಿದೀವೋ ಅದನ್ನು ನಾವು ಬಿಟ್ಟಿದ್ದೀವಿ. ಇನ್ನೂ ಬಿಡು ಅಂದರೆ ಎಲ್ಲಿಂದ ಬಿಡೋದು? ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ರಾಜ್ಯದ ಪರ ಯಾರು ಇವಾಗ ಹೋಗಿದ್ದಾರೆ ಅವರು ಕೂಡ ಚರ್ಚೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಕಾವೇರಿ ನೀರಿಗಾಗಿ ಮತ್ತೆ ತಮಿಳುನಾಡು ಈಗ ಒಂದು ಕಡೆ ಬೇಡಿಕೆಯನ್ನು ಇಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಅಂದರೆ ಈಗ ಸಭೆ ಶುರುವಾಗಿದೆ, ಕೆಲವೇ ಕ್ಷಣಗಳಲ್ಲಿ ಯಾವ ರೀತಿಯ ಒಂದು ನಿರ್ಧಾರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ 15 ದಿನಗಳಲ್ಲಿ 4.5 ಟಿಎಂಸಿಗೂ ಹೆಚ್ಚು ನೀರನ್ನ ಕರ್ನಾಟಕ ಹರಿಸಿದೆ ತಮಿಳುನಾಡಿಗೆ. ತಮಿಳುನಾಡಿನ ಹಾಗಾದ್ರೆ ಹೊಸ ಬೇಡಿಕೆಗೆ ಕರ್ನಾಟಕದ ಉತ್ತರ ಯಾವ ರೀತಿ ಇರುತ್ತೆ? CWRC ಮತ್ತಷ್ಟು ನೀರು ಬಿಡುವಂತೆ ಸೂಚಿಸುತ್ತಾ? ಏನು ಮಾಡಬಹುದು? ಎಲ್ಲವನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಆಗಸ್ಟ್ 13ರ ಕರ್ನಾಟಕ ಬಂದ್ ಆಲ್ಮೋಸ್ಟ್ ಡೌಟ್.
ಯಾಕೆ ಗೊಂದಲದಲ್ಲಿ ಆಗಸ್ಟ್ 13ರ ಕರ್ನಾಟಕ ಬಂದಿದೆ. ಕರ್ನಾಟಕ ಬಂದಿಗೆ ಒಂದು ದಿನ ಮಾತ್ರ ಬಾಕಿ ಉಳಿದಿದೆ. ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಒಗ್ಗಟ್ಟನ್ನದಿಲ್ಲ. ಬಂದಿಗೆ ಬೆಂಬಲ ನೀಡದ ಕೆಲವು ಸಂಘಟನೆಗಳು, ಬಂದಿಗೆ ಬೆಂಬಲ ನೀಡದ ಪ್ರವೀಣ್ ಶೆಟ್ಟಿ ಹಾಗೂ ಸಾರಾ ಗೋವಿಂದ್ ಇವರಿಬ್ಬರು ಕೂಡ ಬೆಂಬಲ ನೀಡ್ತಾ ಇಲ್ಲ. ಈಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ಕಾವೇರಿ ಸೇರಿದಂತೆ ನೀರಾವರಿ ವಿಚಾರ ಮುಂದಿಟ್ಕೊಂಡು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ಇನ್ನೇನೋ ಒಂದು ದಿನ ಮಾತ್ರ ಬಾಕಿ ಇದೆ. ಆದರೆ ಬಂದ್ ನಡೆಯುತ್ತಾ ಅಥವಾ ಇಲ್ವಾ ಅನ್ನುವಂಥ ಒಂದಿಷ್ಟು ಗೊಂದಲ ಮಾತ್ರ ಇನ್ನೂ ಕೂಡ ಮುಂದುವರೆದಿದೆ. ಒಂದು ಕಡೆ ಆಗಸ್ಟ್ 13ರಂದು ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀರಾವರಿ ಯೋಜನೆಗಳಿಗಾಗಿ ಕರೆ ನೀಡಿರತಕ್ಕಂಥ ಬಂದ್ಗೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳಲ್ಲೇ ಬಂದ್ ವಿಚಾರವಾಗಿ ಒಗ್ಗಟ್ಟನ್ನೋದು ಕಾಣಿಸ್ತಾ ಇಲ್ಲ. ಭಿನ್ನಾಭಿಪ್ರಾಯಗಳು ಕಾಣಿಸ್ತಾ ಇದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PNS ವಿಸ್ತಾರ ದಿವಸಕ್ಕೆ ವಾಟಾಳ್ ನಾಗರಾಜ್ ಅವರು ಇದಕ್ಕೆ ಸ್ಪಷ್ಟವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 13ರಂದು ಬಂದ್ ಮಾಡೇ ಮಾಡ್ತೀವಿ, ಆಗಸ್ಟ್ 13ಕ್ಕೆ ಬಂದ್ ಫಿಕ್ಸ್ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕ ಬಂದ್ಗೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕು. ನೀರಾವರಿ ಯೋಜನೆಗಳಿಗಾಗಿ ಬಂದ್ ಮಾಡ್ತಿದ್ದೇವೆ. ಕೇವಲ ಕಾವೇರಿ ನೀರು ಮಾತ್ರ ಅಲ್ಲ, ಕಾವೇರಿ ಹೋರಾಟ ಮಾತ್ರ ಆಗಿರೋದಿಲ್ಲ. ಇದು ಮೇಕೆದಾಟಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಈಗ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ಇನ್ನು ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಭಾಗಿಯಾಗ್ತಾರೆ. ಮನೆಯಲ್ಲಿ ಕೆಲವೊಂದು ಅಡೆತಡೆಗಳು ಇರ್ತವೆ ಅಂತ. ಎಸ್, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾರಾ ಗೋವಿಂದ್ ಅವರು ಇದ್ದಾರೆ. ಸರ್ ನಮಸ್ತೆ, ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್, ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ನೀವು ಬೆಂಬಲ ನೀಡದಿರುವ ಪ್ರಮುಖ ಕಾರಣ ಏನ್ ಸರ್? ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ನಾವು ಕಳೆದ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಸುಮಾರು ಹೆಚ್ಚು ಕಮ್ಮಿ 150-200 ಜನ ಇದ್ರು ಸಂಘಟನೆಗಳು. ಅವತ್ತು ತೀರ್ಮಾನ ಮಾಡಿ ಒಂದು 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 ನಿರ್ಣಯಕ್ಕೆ ಬಂದು, ಏನು, ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ಕರ್ನಾಟಕದಲ್ಲಿ ಕಾವೇರಿ ಜಲಾನಯನ ಪ್ರದೇಶ, ಹಾರಂಗಿ, ಗದನಿ ಇಲ್ಲಿ ಯಾವುದು ನೀರಿಲ್ಲ. ಕರ್ನಾಟಕದ ಕನ್ನಡ ಜನತೆಗೆ ನೀರು ಕುಡಿಯೋಕೆ ನೀರಿಲ್ಲ. ಜಾನುವಾರುಗಳಿಗೆ ನೀರು ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ಅದಕ್ಕೆ ಪೂರೈಸ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಮನ್ಗಂಡು ಅವತ್ತು ನಾವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ನಿಜ, ಹೌದು. ಅದಾದ ಕೇವಲ 3-4 ದಿವಸದಲ್ಲಿ ಮಳೆ ಆಗಿ ತಾನಾಗಿ ಕಬಿನಿ ಮತ್ತೆ ಕಬಿನಿಯಿಂದ ನೀರು ತಮಿಳುನಾಡಿಗೆ ಹರಿದೋಯ್ತು. ಈ ಸಂದರ್ಭದಲ್ಲಿ ನಮ್ಮ ರೈತರು ಕೂಡ ಹೋರಾಟವನ್ನ ಕೈ ಬಿಟ್ರು. ಹಾಗಾಗಿ ಸಮಸ್ಯೆ ಬಗೆಹರಿದಿರೋದ್ರಿಂದ ನಾವು ಅದನ್ನೇ ಮುಂದಿಟ್ಕೊಂಡು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಜನ ನಮಗೆ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಈಗ ಏನು ಈ ನಮ್ಮ ಮೇಕೆದಾಟು ಯೋಜನೆ ಇರ್ಬೋದು ಅಥವಾ ಕಳಸಾ ಬಂಡೂರಿ, ಮಹದಾಯಿ ಯೋಜನೆ, ಇದ್ರ ಬಗ್ಗೆ ಎಲ್ಲ ನಾವು ಕೂತ್ಕೊಂಡು ಹೋರಾಟ ಮಾಡೋಣ. ಆದ್ರೆ ಕಾವೇರಿ ವಿಚಾರದಲ್ಲಿ ಈಗ ಸಮಸ್ಯೆ ಬಗೆಹರ್ತಿರೋದ್ರಿಂದ ನಾವು ಆ ಹೋರಾಟವನ್ನ, ಆ ಬಂದ್ ಕರೆಯನ್ನ ನಾವು ವಾಪಸ್ ಪಡೆದಿದ್ದೀವಿ. ಯಾರಾದ್ರೂ ಮಾಡೋರಿದ್ರೆ ಮಾಡ್ತಾ ಇದ್ರೆ ನಾವು ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅಂದ್ರೆ ಈಗ ವಾಟಾಳ್ ನಾಗರಾಜ್ ಅವರು ಹೇಳ್ತಿರುವಂತದ್ದು ಕೇವಲ ಇದು ಕಾವೇರಿ ವಿವಾದ ವಿಚಾರವಾಗಿ ನಾವು ಬಂದ್ ಮಾಡ್ತಾ ಇಲ್ಲ, ಒಂದಿಷ್ಟು ಸಮಸ್ಯೆಗಳಿದ್ದಾವೆ, ಮೇಕೆದಾಟು ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಾವು ಬಂದ್ ಮಾಡ್ತಿದೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಸರ್, ಈಗ ಅವರು ಹೇಳೋದನ್ನ ಅವ್ರು ಹೇಳಿ, ಯಾಕೆಂದ್ರೆ ನಾವು ಹೋರಾಟಗಳನ್ನ ಅವರಿಂದ ನೋಡ್ಕೊಂಡೇ ನಾವು ಹೋರಾಟ ಮಾಡ್ತಾ ಇರೋದು. ಆದ್ರೆ ಈ ಸಂದರ್ಭದಲ್ಲಿ ನಾವು ಅವತ್ತೊಂದು ದಿವಸ ಕರೆ ಕೊಟ್ಟಿದ್ದು ಕಾವೇರಿ ನೀರಿಗೋಸ್ಕರನೇ, ಬೇರೆ ಯಾವುದೂ ಅಲ್ಲ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು, ದಬ್ಬಾಳಿಕೆ ನಡೀತಾ ಇದೆ, ಕಾವೇರಿ ನ್ಯಾಯಮಂಡಳಿಯಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾವು ಅವತ್ತು ಕರೆ ಕೊಟ್ಟಿದ್ದು ಕಾವೇರಿ ವಿಚಾರವಾಗಿ. ಬೇರೆ ಯಾವ್ದು ಅವತ್ತು ಪ್ರಸ್ತಾಪ ಆಗಿಲ್ಲ. ಓಕೆ, ಈಗ ನೀರಾವರಿ ಹಾಗೂ ಕಾವೇರಿ ವಿಚಾರದಲ್ಲಿ ಹೋರಾಟ ಅಗತ್ಯ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಥವಾ ಬಂದ್ ಮಾಡ್ತಕ್ಕಂಥ ರೀತಿಗೆ ಮಾತ್ರ ನಿಮ್ಮ ವಿರೋಧನ? ನೀವು ನಾನು ಒಂದ್ ಹೇಳ್ತೀನಿ, ಹೋರಾಟ ಅಗತ್ಯ ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕು. ಯಾಕೆಂದ್ರೆ ಒಂದಲ್ಲ ಒಂದು ರೀತಿ ಅನ್ಯಾಯ ಕರ್ನಾಟಕದ ಮೇಲೆ ಆಗ್ತಾನೆ ಇದೆ. ಈಗ ಉದಾಹರಣೆಗೆ ತಗೊಳ್ಳಿ, ಮಹದಾಯಿ ಯೋಜನೆ
ಮತ್ತೆ ನಮ್ಮ ಕಳಸಾ ಬಂಡೂರಿ ಯೋಜನೆ ಇವೆಲ್ಲ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಅದ್ರ ಮೇಲೆ ಒತ್ತಡ ತರೋದಕ್ಕೆ ನಾವು ಏನ್ ಪ್ರಯತ್ನ ಬೇಕೋ ಅದನ್ನ ಮಾಡೋಣ. ಆದ್ರೆ ಅದನ್ನ ಈಗ ನಾವು ಅನ್ಕೊಂಡಿದ್ದು ಕಾವೇರಿ ನೀರ್ ಬಗ್ಗೆ. ಅವತ್ತು ಕಾವೇರಿ ನದಿ ನೀರಿಗೆ ಬಂದ್ಮೇಲೆ ಈಗ ನಾವು ಬಂದ್ ಮಾಡೋದ್ರಲ್ಲಿ ಜನನೇ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಮಂಡ್ಯ ಭಾಗದಲ್ಲಿ ರೈತರು ಕೂಡ ಹೋರಾಟ ನಿಲ್ಸಿದ್ದಾರೆ. ಇದೆಲ್ಲ ನಾವು ನೋಡ್ಬೇಕಲ್ವಾ. ಈಗ ಆಗಸ್ಟ್ 13ರಂದು ಬಂದ್ ನಡೆದ್ರೆ ನಿಮ್ಮ ಸಂಘಟನೆ ಹಾಗೂ ಕಾರ್ಯಕರ್ತರ ನಿಲುವೇನು? ಬಂದ್ಗೆ ಬೆಂಬಲ ನೀಡದೆ ಬೇರೆ ರೀತಿಯಲ್ಲಿ ಹೋರಾಟ ನಡೆಸ್ತಕ್ಕಂತ ಬಗ್ಗೆ ಏನಾದರೂ ಚಿಂತನೆ ಇದೆಯಾ? ನಾನು ನೋಡಿ ಯಾವತ್ತು ಯಾವುದೇ ಸಂಘಟನೆಗಳು ಹೋರಾಟ ಮಾಡಿದಾಗ ಅದಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ಕೊಂಡು ಬಂದಿದ್ದೀನಿ, ಅದನ್ನ ಪಡಿಸ್ತಾನೂ ಇದ್ದೀನಿ. ಯಾವ ಕಾರಣದಲ್ಲೂ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಕಾವೇರಿ ವಿಚಾರದಲ್ಲಿ ಈಗ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ನಾವ್ ಯಾರು ಅದರಲ್ಲಿ ಭಾಗವಹಿಸೋಣ. ಓಕೆ, ಈಗ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ನಿರ್ಧಾರಕ್ಕೂ ಮುನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ಬೇಕಿತ್ತು ಅಂತ ನಿಮ್ಗೆ ಅನಿಸ್ತಿದ್ಯಾ? ಅಥವಾ ಹಿರಿಯರು ಹೇಳಿದ್ದಾರೆ, ಅದಕ್ಕೆ ನಾನು ವಿರೋಧ ಇಲ್ಲ. ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಅವರು ಪ್ರಜಾಪ್ರಭುತ್ವದ ಎಲ್ರಿಗೂ ಒಂದು ರೀತಿ ಹತ್ತಿರುತ್ತೆ, ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಮ್ಗೆ ಅದ್ರ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಈಗ ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಒಂದೇ ದಿನ ಬಾಕಿ ಉಳಿದಿದೆ. ಸೊ ವಾಟಾಳ್ ನಾಗರಾಜರಿಂದ ಬಂದ್ ಮಾಡೇ ಮಾಡ್ತೀವಿ ಅಂತ ಸ್ಪಷ್ಟನೆ ಸಿಗ್ತಾ ಇದೆ. ಈತ ಪ್ರವೀಣ್ ಶೆಟ್ಟಿ ಹಾಗೂ ಸಾರಾ ಗೋವಿಂದ್ ಅವರು ಸೇರಿದಂತೆ ಕೆಲ ಸಂಘಟನೆಗಳಿಂದ ಬೆಂಬಲ ಇಲ್ಲ. ಹೀಗಾಗಿ ಬಂದ್ ನಡೆಯುತ್ತಾ? ಬಂದ್ಗೆ ಎಷ್ಟು ಸಂಘಟನೆಗಳು ಕೈ ಜೋಡಿಸ್ತವೆ? ನೀರಾವರಿ ವಿಚಾರದಲ್ಲಿ ಸರ್ಕಾರದ ಮೇಲೆ ಬಂದ್ ಮೂಲಕ ಒತ್ತಡ ತರೋದಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥ ಒಂದಿಷ್ಟು ಕುತೂಹಲಗಳು ಕೂಡ ಇದ್ದಾವೆ. ಈಗ ಸಾರಾ ಗೋವಿಂದ್ ಅವರು ಹೇಳೋ ಪ್ರಕಾರ ನಾವು ಕಾವೇರಿ ವಿಚಾರವಾಗಿ ನಾವು ಹಿಂದೆ ಕೂಡ ಮಾತನಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅದನ್ನ ಬಿಟ್ಬಿಟ್ಟು ಇವರು ಬೇರೆ ಎಲ್ಲ ವಿಚಾರಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಏನ್ ಮಾಡೋಕ್ಕಾಗಲ್ಲ, ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ PNS ವಿಸ್ತಾರ ನ್ಯೂಸ್ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಮಾತನಾಡಿದ್ದಾರೆ. ಅವ್ರೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಕೊ ಬನ್ನಿ. ನಮಸ್ಕಾರ ಸರ್, ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಿದ್ದೀನಿ. ಸರ್, ಈಗ ಬಂದ್ಗೆ ಸಂಘಟನೆಗಳ ಬೆಂಬಲ ಕಡಿಮೆ ಇದ್ರೂ ಕೂಡ ಬಂದ್ ಮಾಡೇ ಮಾಡ್ತೀರಾ ಸರ್? ನಿಮ್ಗೇನ್ ಗೊತ್ತು ಕಡಿಮೆ ಇದೆ ಅಂತ? ಒಂದಿಷ್ಟು ಜನ ಈಗ ಬೇಡ, ಮಳೆ ರಾಜ್ಯ 6 ಕೋಟಿ ಜನ ಇರೋದು. 6 ಕೋಟಿ ಜನ ಇದ್ದಾರೆ. ಆಮೇಲೆ ಸಂಘ ಸಂಸ್ಥೆಗಳಿದೆ, ಶಾಲಾ ಕಾಲೇಜುಗಳಿದೆ, ಏನು ಎಲ್ಲಾ ಕಡೆ ಇದೆ. ನಮ್ಮ ಕೆಲವು ಸ್ನೇಹಿತರು ಸ್ವಲ್ಪ ಹಿಂದೆ ಇರ್ಬೋದು, ಕೊನೆ ಗಳಿಗೆಯಲ್ಲಿ ಅವ್ರು ಬೆಂಬಲ ಕೊಡ್ಲೂಬಹುದು. ಆದ್ರೆ ಇದು ಬರೀ ಒಂದು ನೀರಿಂದೊಂದೇ ಅಲ್ಲ, ಇದು ಕಬಿನಿ ನೀರು ಹರಿದೋಯ್ತು, ಆದ್ರಿಂದ ನಮ್ಮ ಸಮಸ್ಯೆ ಬಗೆಹರಿತ್ತು ಅಂತಲ್ಲ. 13ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಾರೆ ಅವರು, ತಮಿಳ್ನಾಡಿನವರು. ಆಮೇಲೆ ಮಹದಾಯಿ ಬಗ್ಗೆ ನೀವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋದಿಲ್ವಾ? ಮೇಕೆದಾಟು ಬೇಡವಾ ನಿಮ್ಗೆ? ಇದೆಲ್ಲವನ್ನು ಸೇರಿಸಿ ಮತ್ತು ಬೆಳಗಾವಿ ಸುಮಾರು 8-7 ತಿಂಗಳಾಯ್ತು. ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಅಂತ ಒಂದು ನಿರ್ಣಯ ಮಾಡಿದ್ದ ಅವರು. ಮಹಾನಗರ ಪಾಲಿಕೆ ನಿರ್ಣಯನೇ ಮಾಡಲಿ ಇದುವರೆಗೂ. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು ಅನುದಾನ ಕೊಟ್ಟು 26 ವರ್ಷ ಆಯ್ತು. ಇದು ಕರ್ನಾಟಕ ರಾಜ್ಯ. ಅವ್ರ ಪರಿಸ್ಥಿತಿ ಏನು? ಹೊರಗಡೆ ಕಾಸರಗೋಡು ಮತ್ತು ಅಕ್ಕಲಕೋಟೆ, ಇಲ್ಲಿ ಗದೆಂಗ್ಲೇಜ, ಸೊಲ್ಲಾಪುರ, ಈ ತಾಳ್ವಾಡಿ, ಹೊಸೂರು, ಇವರು ಆ ಹೊರಗಡೆ ಇರ್ತಕ್ಕಂಥ ಕನ್ನಡಿಗರ ಗತಿ ಏನು? ಅವ್ರಿಗೆ ಸರ್ಕಾರ ಬಜೆಟ್ ನಲ್ಲಿ ಹಣ ಇಡಿ ಅಂತಲೂ ಹೇಳಿದೀವಿ. ಅದು ಒಂದು ಬೇಡಿಕೆ. ಹಾಗಾದ್ರೆ 13ನೇ ತಾರೀಕು ಬಂದ್ ಫಿಕ್ಸ್? ಖಂಡಿತ 13ನೇ ತಾರೀಕು ಬಂದ್ 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 ಬಂದ್. ಇದು ವಾಟಾಳ್ ನಾಗರಾಜ್ ಅವರ ಒಂದು ಮಾತು. ಅಂದರೆ ಯಾವುದೇ ಕಾರಣಕ್ಕೂ ಯಾರು ಬರಲಿ ಯಾರು ಬಿಡಲಿ, 13ನೇ ತಾರೀಕು ಬಂದ್ ನಡೆಯುತ್ತೆ, ಬಂದ್ ಮಾಡೇ ಮಾಡ್ತೀವಿ, ಬಂದ್ 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 ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈಗ ಉಳಿದಿರತಕ್ಕಂಥದ್ದು ಒಂದು ದಿನ ಮಾತ್ರ ಬಾಕಿ. ಸೊ ಇವತ್ತು 13ನೇ ತಾರೀಕು ಬಂದ್. ಸೊ ಬಂದ್ಗೆ ಯಾರು ಇಲ್ಲ ಅಂದರೂ ಕೂಡ ವಾಟಾಳ್ ನಾಗರಾಜ್ ಅವರು ಯಾವ ರೀತಿ ಬಂದ್ ಮಾಡ್ತಾರೆ? ಸೊ ಎಲ್ಲವೂ ಒಂದು ಕುತೂಹಲ.
ಸೊ ಕಾದ್ ನೋಡೋಣ.